सुमतिभिरनुमेदं शुभ्रकाजं सखाजं सुखमजमनपाजं मुक्तुपाजं विमाजं गृहजमहममेजं धेजमम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरदे येन प्रादुरभावि भूमिवरजे विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजे नमः सा पक्षे सपक्षे स्थितिः या वृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमोदिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणग्नान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यानदलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादिनमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ನಿನ್ನೆ ಕೊನೆಗೆ ಒಂದು ಪ್ರಶ್ನೆ ಬಂದಿತ್ತು. ವೇದಾಂತಗಳನ್ನ ಕೇಳ್ತೀವಿ, ಅಂದ್ರೆ ಉಪನಿಷತ್ತನ್ನ, ವೇದದ ಭಾಗಗಳನ್ನೆಲ್ಲ ಕೇಳ್ತೀವಿ. ಇದೆಲ್ಲ ಕೇಳಿದಾಗ ದೇವರ ಅಪರೋಕ್ಷ ಜ್ಞಾನ ಬರ್ಲಿಲ್ಲ, ಕಣ್ಣಿಗೆ ದೇವ್ರು ಕಾಣಿಸ್ಲಿಲ್ಲ. ಏನಾಯ್ತು ಇದ್ರಿಂದ? ಕಾಣಿಸೋದ್ ಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕೆ? ಸಂಸಾರ ಹೋಗ್ಬೇಕು, ಅದು ಮುಖ್ಯ ನಮ್ಗೆ. ಸಂಸಾರ ಹೋಗ್ಬೇಕು ಅಂತಾದ್ರೆ ಅವಿದ್ಯೆ ಹೋಗ್ಬೇಕು. ಅವಿದ್ಯೆ ಹೋಗ್ಬೇಕು ಅಂದ್ರೆ ದೇವರ ಅಪರೋಕ್ಷ ಜ್ಞಾನ ಆಗ್ಬೇಕು. ಹಾಗಾದ್ರೆ ಸಂಸಾರಕ್ಕೆ ಕಾರಣ ಅವಿದ್ಯೆ, ಅದು ಹೋಗಬೇಕು ಅಂತಾದ್ರೆ ದೇವರ ಅಪರೋಕ್ಷ ಜ್ಞಾನ ಬೇಕೇ ಬೇಕು ಅಂತ ಬಂತು. ಆದ್ರಿಂದ ಅಪರೋಕ್ಷ ಜ್ಞಾನೇನ ವಿನಾ ನಿಬರ್ಹಣ ಅಯೋಗ. ಅಪರೋಕ್ಷ ಜ್ಞಾನ ಇಲ್ಲದೇನೆ ನಿಬರ್ಹಣ, ನಾಶ ಇಲ್ಲ. ಯಾವುದಕ್ಕೆ? ಅವಿದ್ಯೆಗೆ. ಹಾಗಾಗಿ ವೇದಾಂತ ವಾಕ್ಯಗಳು ಅಂದ್ರೆ ಉಪನಿಷತ್ ಮಾತುಗಳು, ವೇದದ ಮಾತುಗಳೆಲ್ಲ ಭಗವಂತನ ಸಾಕ್ಷಾತ್ಕಾರವನ್ನ ತಂದುಕೊಟ್ಟೇ ಕೊಡುತ್ತೆ ಅಂತ ಒಪ್ಪಬೇಕು ಅಂತ ಇಷ್ಟ ಹೇಳಿದ್ರು. ಇಲ್ಲ ಅಂದ್ರೆ ಯಾರಿಗೂ ಮೋಕ್ಷನೇ ಇರಬಾರ್ದಿತ್ತಲ್ವಾ ಅಂತ ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಕೊಟ್ವಿ. ಏನಂತ? ಜ್ಞಾನ ನಿವರ್ತ್ಯತಾಯ ನಿರಸ್ತತ್ವ ಅಂತ ಉತ್ತರ ಕೊಟ್ವಿ. ಅಂದ್ರೆ ನಿಮಗೆ ಜ್ಞಾನದಿಂದ ಅವಿದ್ಯೆ ಹೋಗುತ್ತೆ, ಜ್ಞಾನದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳೋದು ತಪ್ಪು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮೋಕ್ಷ ಇಲ್ಲ ಅಂತ ನೀವೇನ್ ಹೇಳ್ತಾ ಇದ್ರಿ, ಇದು ಯಾವಾಗ ಸರಿ ಅಂತಂದ್ರೆ ಜ್ಞಾನದಿಂದ ಅವಿದ್ಯೆ ಹೋದ್ರೆ. ಆದ್ರೆ ಅದನ್ನಾಗಲೇ ನಾವು ನಿರಾಕರಣೆ ಮಾಡಿದೀವಿ. ಜ್ಞಾನದಿಂದ ಅವಿದ್ಯೆ ಹೋಗುತ್ತ? ಅಸಾಧ್ಯ. ದೇವರ ಪ್ರಸಾದ ಆದ್ರೆ ಮಾತ್ರ ಹೋಗೋದಿಲ್ಲ, ದೇವರ ಅನುಗ್ರಹ ಆದ್ರೆ ಮಾತ್ರ, ದೇವರ ಅಪರೋಕ್ಷ ಜ್ಞಾನ ಆದ್ರೆ ಅಲ್ಲ. ಹಾಗಾದ್ರೆ ದೇವರ ಅಪರೋಕ್ಷ ಜ್ಞಾನ ಆದ್ರೂ ದೇವರ ಅನುಗ್ರಹ ಆಗದೆ ಆದ್ರೆ ಉಪಯೋಗ ಇಲ್ಲ.
ಪ್ರತಿಯೊಂದು ಕೂಡ ಅದು ಹುಲ್ಲು ಕಡ್ಡಿ ಆದ್ರೂ ಕೂಡ ಭಗವಂತನ ಒಂದು ಪ್ರಸಾದ ಇಲ್ಲದೆ ಏನು ಮಾಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟು ಅವನ ಅಧೀನವಾಗಿ ನಾವಿದ್ದೀವಿ, ಅಷ್ಟು ಸ್ವಾತಂತ್ರ್ಯ ದೇವರಿಗಿದೆ ಅಂತ ಹೇಳೋದ್ರ ಅಭಿಪ್ರಾಯ. ಈ ರೀತಿಯಲ್ಲಿ ಒಂದೊಂದು ಭಗವಂತನ ಅವನೊಂದು ಮಹಿಮೆ ಏನಿದೆ ಈ ರೀತಿ ತೆರೆದುಕೊಳ್ಳುತ್ತೆ. ಇಷ್ಟ ಆಯ್ತು. ಇನ್ ಮುಂದಕ್ಕೆ ಹೋಗೋಣ. ಚಿತ್ತೈಕಾಗ್ರ ರೂಪ ನಿಧಿಧ್ಯಾಸನಸ್ಯ ಅಪರೋಕ್ಷ ಜ್ಞಾನ ಸಾಧನತ್ವೋಪತ್ತೇಶ್ಚ. ಮತ್ತೆ ಅಷ್ಟೇ ಅಲ್ಲ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ತಾ ಇದೀರಿ? ವೇದಾಂತ ವಾಕ್ಯಗಳನ್ನ ಕೇಳಿದ್ರೇನೆ ಅವನು ಅಪರೋಕ್ಷ ಜ್ಞಾನ ಅನ್ನು ಪಡೆಯೋದು. ಕೇಳ್ಬೇಕು ನಿಜ, ಅದರಿಂದ ಮಾತ್ರ ಅವನು ಭಗವಂತನನ್ನ ಕಾಣ್ಲಿಕ್ಕೆ ಸಾಧ್ಯ ಅನ್ನೋದು ತಪ್ಪು. ಶ್ರವಣ ಮಾತ್ರದಿಂದ ಯಾರು ದೇವರನ್ನ ಕಂಡವರಿಲ್ಲ. ಶ್ರವಣ ಮಾಡಿ ಮನನ ಮಾಡಿ ಧ್ಯಾನ ಮಾಡಿದ ಮೇಲೆ ಭಗವಂತನ ಕಂಡವರಿದ್ದಾರೆ, ಅದನ್ನ ಒಪ್ತೀವಿ. ಅಂದ್ರೆ ಇದೆಲ್ಲ ಏನು ಮೋಕ್ಷ ನೀಡುವಂತ ಭಗವಂತನ ರೂಪ ಇದೆಯಲ್ಲ, ಆ ರೂಪದ ಬಗ್ಗೆ ಹೇಳ್ತಾ ಇರೋದು. ಅಂತ ಭಗವಂತನ ರೂಪ ಅದು ಕಾಣಿಸ್ಬೇಕು ಅಂತ ಅಂದ್ರೆ ದೇವರ ಧ್ಯಾನ ಮಾಡ್ಲೇಬೇಕು. ಅಂದ್ರೆ ಚಿತ್ತೈಕಾಗ್ರ್ಯ ರೂಪ ನಿಧಿಧ್ಯಾಸನಸ್ಯ ಅಂತ ಶಬ್ದ ಬಳಸಿದ್ದಾರೆ. ನಿಧಿಧ್ಯಾಸನ ಅಂದ್ರೆ ಧ್ಯಾನ. ನಿತರಾಂ ಚೆನ್ನಾಗಿ ಒಂದು ಕಡೆ ನಮ್ಮ ಮನಸ್ಸನ್ನ ಇಡೋದು, ಅದನ್ನ ಚಿತ್ತೈಕಾಗ್ರ್ಯ ಅಂತ ಕರೀತಾರೆ. ಚಿತ್ತೈಕಾಗ್ರ್ಯ ಅಂದ್ರೆ ಚಿತ್ತ ಅಂದ್ರೆ ಮನಸ್ಸು, ಮನಸ್ಸನ್ನ ಏಕ ಮುಖ್ಯವಾಗಿ, ಏಕ ಅನ್ನೋದಕ್ಕೆ ಮುಖ್ಯ ಅಂತಾನೂ ಇರ್ತದೆ, ಒಂದು ಅಂತಾನೂ ಇರ್ತದೆ. ಮನಸ್ಸನ್ನ ಒಂದು ಕಡೆನೆ ಅಗ್ರ ಮುಂಭಾಗದಲ್ಲಿ ಇಟ್ಟಿರೋದು, ಅಂದ್ರೆ ಯಾವಾಗ್ಲೂ ಒಂದರ ಬಗ್ಗೆನೇ ಯೋಚಿಸೋದು, ಅದನ್ನೇ ಧ್ಯಾನ ಅಂತ ಕರೀತಾರೆ. ಅದು ದೇವರ ಧ್ಯಾನ ಆಗ್ಬೋದು, ಮತ್ತೊಂದರ ಧ್ಯಾನ ಆಗ್ಬೋದು, ಅದ್ ಬೇರೆ ವಿಷಯ. ಅಂತೂ ಮನಸ್ಸು ಒಂದೇ ಕಡೆ ಸ್ಥಿರವಾಗಿ ಇತ್ತು ಅಂದ್ರೆ ಧ್ಯಾನದಲ್ಲಿ, ಅದು ದೇವರಲ್ಲಿ, ಆಗ ಅವರ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳಿಕ್ ಬರತ್ತಲ್ಲ. ಇಷ್ಟು ಸುಲಭವಾಗಿ ಹೇಳಿಕ್ ಬರ್ಬೇಕಾದ್ರೆ ಯಾಕೆ ನೀವು ಆ ಶ್ರವಣಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡ್ತಾ ಇದ್ರಿ? ಶ್ರವಣದಿಂದಲೇ ಸಾಧ್ಯ, ಬೇರೆ ಬೇಕಾಗಿಲ್ಲ, ಅದು ತಪ್ಪು. ಶ್ರವಣ ಬೇಕು ನಿಜ. ಯಾವುದಕ್ಕೆ? ಮನನ ಮಾಡ್ಲಿಕ್ಕೆ ಶ್ರವಣ ಬೇಕು. ನೀವು ಮತ್ತೆ ಚಿಂತನೆ ಮಾಡ್ಬೇಕು ಅಂದ್ರೆ ಅದು ಕೇಳಿರ್ಬೇಕಲ್ಲ. ಏನು ಕೇಳ್ದೇನೆ ಇದ್ರೆ ಯಾವ್ದ್ರ ಬಗ್ಗೆ ನಾವು ಮತ್ತೆ ಯೋಚಿಸ್ಬೇಕು? ಒಂದಿಷ್ಟು ಓದಿದ್ರೆ ಡೌಟ್ ಬರುತ್ತೆ. ಡೌಟ್ ಬರ್ಲೇ ಇಲ್ಲ ಕೆಲವ್ರಿಗೆ. ಯಾಕೆ? ಕೇಳ್ತಾ ಇಲ್ಲ. ಓದಿದ್ರೆ ತಾನೆ ಡೌಟ್ ಬರ್ಲಿಕ್ಕೆ. ಹಾಗಾದ್ರೆ ಏನಾಯ್ತು? ಶ್ರವಣದಿಂದ ಸಂಶಯ ಬಂದು ಮನನ ಮಾಡಿ ಆ ಸಂಶಯವನ್ನ ಹೋಗಿಸ್ಕೊಂಡು ವಿಪರೀತ ಜ್ಞಾನವನ್ನ ಹೋಗಿಸಿಕೊಂಡು ಆಮೇಲೆ ಮನಸ್ಸನ್ನ ದೇವರಲ್ಲೇ ಸದಾ ಇಟ್ಟು ಧ್ಯಾನ ಮಾಡ್ತಾ ಅವನ ಅಪರೋಕ್ಷ ಜ್ಞಾನವನ್ನ ಪಡೆಯೋದು. ಇದೇ ಪ್ರಕ್ರಿಯೆ. ಈ ಪ್ರಕ್ರಿಯೆನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಅದು ಹೀಗೆ ಹೋಗ್ಬೇಕು. ಯಾಕೆ? ವೇದವಾಕ್ಯದಲ್ಲಿ ಹಾಗೆ ಇದೆ. ಆತ್ಮಾವ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಇದೆ. 3 ಹೇಳಿದ್ದಾರೆ. ಆತ್ಮಾವಾರೇ ದ್ರಷ್ಟವ್ಯ, ದೇವರನ್ನ ನೋಡ್ಬೇಕು, ಸಾಕ್ಷಾತ್ಕರಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ವೇದ ಯಾಕೆ 3 ಹೇಳ್ಬೇಕಾಗಿತ್ತು? ಅರ್ಥ ಇಲ್ವಾ? ಅದಕ್ಕೆ ವೇದದಲ್ಲಿ ಹೇಳಿದ ಅರ್ಥ ಸರಿಯಾಗಿದೆ ಅಂತಾದ್ರೆ ಆಗ ನಿಧಿಧ್ಯಾಸನದಿಂದಲೇ ಒಬ್ಬನಿಗೆ ದೇವರ ಅಪರೋಕ್ಷ ಜ್ಞಾನ ಆಗೋದು ಹೊರತು ಕೇವಲ ಶಾಸ್ತ್ರವಾಕ್ಯಗಳನ್ನು ಕೇಳೋದ್ರಿಂದಲೇ ಅಪರೋಕ್ಷ ಜ್ಞಾನ ಆಗಲ್ಲ. ಅದಕ್ಕೆ ಒಂದು ಮಾತು ಅಲ್ಲ, ಮನಸಃ ಅಪರೋಕ್ಷ ಜ್ಞಾನ ಸಾಧನತ್ವ ಕ್ವಾಪಿ ನೋಪಲಬ್ಧಮಿತಿ ಚೇತ್. ನೀವ್ ಹೇಳಿದ್ರಿ ಧ್ಯಾನದಿಂದ ದೇವರು ಕಣ್ಣಿಗೆ ಕಾಣಿಸ್ತಾನೆ ಅಂತ, ನಂಬ್ಲಿಕ್ಕಾಗತ್ತಾ? ಇದಾಗಲ್ಲ ಅಂತಾರ ಅವ್ರು. ಯಾಕೆ? ಈಗ ಧ್ಯಾನ ಮಾಡೋದು ಯಾವ್ದ್ರಿಂದ? ಮನಸ್ಸಿನಿಂದ ಧ್ಯಾನ ಮಾಡ್ತೀವಿ. ಕಣ್ಣು ಮುಚ್ಕೊಂಡಿರ್ತೀವಿ, ಕಿವಿ ಇಂದ ಯಾವುದೇ ಬೇರೆ ಶಬ್ದ ಗೊತ್ತಾಗ್ಬಾರ್ದು, ಹಾಗೆ ಅಷ್ಟು ಮನಸ್ಸನ್ನ ಒಂದೇ ಕಡೆ ಇಟ್ಟಿದೀವಿ. ಮನಸ್ಸಿನಿಂದ ಎಲ್ಲಾದ್ರೂ ಯಾವತ್ತಾದ್ರೂ ಒಬ್ಬ ವ್ಯಕ್ತಿಗೆ ಸಾಕ್ಷಾತ್ಕಾರ ಆಗಿದ್ ಕಂಡಿದ್ಯಾ? ನಾವು ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಒಂದು ಯೋಚನೆ ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ, ಯಾರ್ದೋ ಬಗ್ಗೆ, ದೇವ್ರ ಬಗ್ಗೆ ಅಲ್ಲ, ಬೇರೆದ್ರ ಬಗ್ಗೆ. ಅದ್ ನಮ್ ಕಣ್ಮುಂದೆ ಬಂದ್ಬಿಡ್ತಾರೆ. ದೇವ್ರನ್ ಬಿಟ್ಟು ಇನ್ಯಾರನ್ನೋ ಬಗ್ಗೆ ಯಾವಾಗಲೂ ಬೈಕೊಳ್ತಾ ಇರ್ತೀವಿ. ಅವನು ಬೈಕೊಳ್ತಾ ಇರ್ತಾನ ಅವನ ಬಗ್ಗೆ, ದ್ವೇಷ ಅಂದ್ಮೇಲೆ ಯಾವಾಗ್ಲೂ ಅವನನ್ನ ಯೋಚಿಸಿ 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 ದಿನವಿಡೀ ಅವನ ಬಗ್ಗೆನೇ ಯೋಚನೆ ಮಾಡ್ತಾನೆ, ಧ್ಯಾನ ಮಾಡ್ತಾ ಕೂತಿದ್ದಾನೆ. ಅವ್ನ ಕಣ್ಮುಂದೆ ಬಂದ್ಬಿಡ್ತಾನ? ಬರಲ್ಲ, ಅದ್ ಸಾಧ್ಯ ಇಲ್ಲ. ಹಾಗಾದ್ರೆ ಮನಸ್ಸು ಯಾರ ಅಪರೋಕ್ಷ ಜ್ಞಾನವನ್ನು ತಂದು ಕೊಡಲ್ಲ, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ದೇವರ ಅಪರೋಕ್ಷ ಜ್ಞಾನ ಮನಸ್ಸು ತಂದು ಕೊಡತ್ತಾ ಧ್ಯಾನಕ್ಕೆ ಕೂತ್ರೆ? ಹಾಗಾಗಿ ಧ್ಯಾನಕ್ಕೆ ಕೂತಾಗಿರೋ ಮನಸ್ಸಿನಿಂದ ನೀವು ದೇವರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ದೇವರ ಅಪರೋಕ್ಷ ಜ್ಞಾನ ತಂದು ಕೊಡಲ್ಲ. ಹಾಗಾಗಿ ಧ್ಯಾನದಿಂದಲೂ ದೇವರನ್ನ ಸಾಕ್ಷಾತ್ಕರಿಸ್ಕೊಳ್ಲಿಕ್ ಸಾಧ್ಯ ಇಲ್ವಲ್ಲ ಅಂತ ನಮಗೆ ಅವನು ಪ್ರಶ್ನೆಯನ್ನ ಕೇಳ್ತಾನೆ. ಅದಕ್ಕೆ ನಾವು ಕೇಳ್ತೀವಿ, ಹಾಗಾದ್ರೆ ಶಬ್ದಕ್ಕೆ ಸಿಗ್ತ? ಮನಸ್ಸಿಗಿಲ್ಲ ಅಂತ ವಾದ ಮಾಡೋ ನೀನು ಶಬ್ದಕ್ಕೆ ಎಲ್ಲಿ ಕಂಡಿದೆ? ಹೇಗೆ ಶಬ್ದ ಕೇಳಿದಾಗ ಒಬ್ಬರ ಅಪರೋಕ್ಷ ಜ್ಞಾನ ಆಗಿದೆ ಅಂತ? ಇಲ್ಲ ತಾನೆ? ಮತ್ತೆ ಹಾಗಾದ್ರೆ ನೀನು ಒಪ್ಪೋ ಹಾಗಿಲ್ಲ.
ಹಾಗಾದ್ರೆ ಶಬ್ದವನ್ನ ಕೇಳಿದಾಗ್ಲೂ ದೇವರ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಲ್ಲಾರು ಕಂಡಿರ್ಬೇಕು. ಶಬ್ದವನ್ನ ಕೇಳಿದಾಗ ಒಂದು ವಸ್ತುವಿನ ಸಾಕ್ಷಾತ್ಕಾರ ಎಲ್ಲಾದ್ರೂ ಆಗಿದ್ರೆ ಆಗ ಅದನ್ನು ಒಪ್ಪಬಹುದು, ಆದ್ರೆ ಇಲ್ಲ ಅಂತ ಅಲ್ಲ. ಅದಕ್ಕೆ ಇಲ್ಲ, ಯನ್ ಮನಸಾ ನ ಮನುತೆ ಇತಿ ಶ್ರುತಿ ವಿರುದ್ಧಂ ತತ್ ಇತಿ ಚೇತ್. ನೋಡಿ, ಮನಸ್ಸಿನಿಂದ ದೇವರ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ನೀವ್ ಹೇಳ್ತೀರಿ, ಯಾರು ದ್ವೈತ ಸಿದ್ಧಾಂತ. ಆದ್ರೆ ಅವ್ರು ಖಂಡನೆ ಮಾಡ್ತಾರೆ, ಇಲ್ಲ, ಮನಸ್ಸಿನಿಂದ ದೇವರ ಅಪರೋಕ್ಷ ಜ್ಞಾನ ಬರೋದಿದ್ರೆ ಲೋಕದಲ್ಲೂ ಯಾರನ್ನ ನೀವು ಯೋಚಿಸ್ತಾ ಇರ್ತೀರೋ ಮನಸ್ಸಿನಿಂದ ಅವರ ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಆಗಲ್ಲ. ಇದೊಂದೇ ಕಾರಣ ಅಲ್ಲ, ಇದೊಂದ್ ಕಾರಣ ಇದೆ ತಗೊಳ್ಳಿ ಅಂತ ಒಂದು ವೇದವಾಕ್ಯ ಉದಾಹರಣೆ ಕೊಡ್ತಾರೆ ಯಾರು ಪೂರ್ವ ಪಕ್ಷಿಗಳು ನಮ್ಗೆ. ಯನ್ ಮನಸ ನ ಮನುತೆ, ಯಾವ ವ್ಯಕ್ತಿಯನ್ನ ಮನಸ್ಸಿನಿಂದ ನ ಮನುತೆ ತಿಳ್ಕೊಳ್ಲಿಕ್ ಆಗಲ್ಲ ಅಂತ ಸ್ಪಷ್ಟ ವೇದದಲ್ಲಿ ಇದೆಯಲ್ಲ. ಈ ವೇದದ ಮಾತಿಗೆ ವಿರೋಧ ಬಂತೋ ಇಲ್ವೋ ನೀವ್ ಹೇಳೋ ವಿಷಯಕ್ಕೆ? ಬಂತದೆ ಅಂತ ದ್ವೈತ ಸಿದ್ಧಾಂತದವರಿಗೆ ಪೂರ್ವ ಪಕ್ಷಿಗಳು ಆಕ್ಷೇಪ ಮಾಡ್ತಾರೆ. ಹಾಗಾದ್ರೆ ಧ್ಯಾನದಿಂದಲೂ ಭಗವಂತನ ಅಪರೋಕ್ಷ ಜ್ಞಾನ ಆಗಲ್ಲ. ಧ್ಯಾನಕ್ ಕೂತಾಗ ಮನಸ್ಸಿಗೆ ಆ ಶಕ್ತಿ ಇಲ್ಲ, ದೇವರನ್ನು ತೋರಿಸೋ ಶಕ್ತಿ. ಇದು ಹೇಗ್ ಗೊತ್ತಾಯ್ತು? ವೇದವಾಕ್ಯದಿಂದ ಗೊತ್ತಾಯ್ತು. ಯಾವ ವೇದವಾಕ್ಯ? ಯತ್ ಮನಸ ನ ಮನುತೆ, ಮನಸ್ಸಿನಿಂದ ಯಾವುದನ್ನ ನ ಮನುತೆ ತಿಳ್ಕೊಳಿಕ್ ಆಗಲ್ಲ ಅಂತಿದೆ. ಇದು ತಿಳ್ಕೊಳ್ಲಿಕ್ಕೆ ಆಗಂದ್ರೆ ಅಪರೋಕ್ಷ ಜ್ಞಾನ ಇಲ್ಲಿಂದ ಮನಸ್ಸಿನಿಂದ. ಹಾಗಾಗಿ ನಿಮ್ ಮನಸ್ಸನ್ನ ಎಷ್ಟೇ ಒಂದೇ ಕಡೆ ದೇವರಲ್ಲಿ ಇಡಿ, ಚಿತ್ತೈಕಾಗ್ರೆ ಇರ್ಲಿ, ಇದ್ರು ಏಕಾಗ್ರತೆ ಇದ್ರು ಆಗಲ್ಲ ಭಗವಂತ ಅಂತ ಹೇಳಿದಕ್ಕೆ. ನಾವೆಲ್ಲ ಏಕಾಗ್ರತೆ ಏಕಾಗ್ರತೆ ಅಂತ ಶಬ್ದವನ್ನು ಕನ್ನಡದಲ್ಲಿ ಬಳಸ್ತೀವಿ. ಸಂಸ್ಕೃತದಲ್ಲಿ ಚಿತ್ತೈಕಾಗ್ರ್ಯ ಐಕಾಗ್ರ್ಯ ಅಂತ ಶಬ್ದ ಬಳಸ್ತಾರೆ. ಅದು ಏಕಾಗ್ರತಾ ಅಂತ ಇದೆ ಶಬ್ದ, ಏಕಾಗ್ರತ್ವ ಅಂತ ಶಬ್ದ ಇದೆ, ಐಕಾಗ್ರ್ಯ ಅಂತ ಇದೆ, ಏಕಾಗ್ರತೆ ಅಂತಿಲ್ಲ. ಏಕಾಗ್ರತೆ ಅಂತ ಕನ್ನಡದಲ್ಲಿ ಬಳಸ್ತೀವಿ ಅಷ್ಟೇ. ಈ ಏಕ ಅಗ್ರ ಅಂದ್ರೆ ಏನರ್ಥ? ಏಕಾಗ್ರತೆ ಅಂದ್ರೆ, ಏಕಾಗ್ರತೆ ಅಂದ್ರೆ ಏಕ ಒಂದ್ರಲ್ಲೇ, ಅಗ್ರ ಮುಂಭಾಗದಲ್ಲಿ ಇಟ್ಟಿರೋದು ಅಂತ. ಒಂದ್ರ ಬಗ್ಗೆನೆ ಮುಖ್ಯವಾಗಿ ಸನ್ಮುಖವಾಗಿರೋದು, ಅದನ್ನೇ ನೋಡ್ತಾ ಅಲ್ಲೇ ಮುಳುಗಿರೋದು ಅಂತ ಅರ್ಥ. ಅದನ್ನ ಏಕಾಗ್ರತೆ ಅಂತ ಕರೀತಾರೆ. ಸರಿ, ಇದು ವೇದ ವಾಕ್ಯದಿಂದ ಏನ್ ಗೊತ್ತಾಯ್ತು? ಮನಸ್ಸಿನಿಂದ ದೇವರ ಅಪರೋಕ್ಷ ಜ್ಞಾನ ಆಗಲ್ಲ. ಹಾಗಾದ್ರೆ ಮನಸ್ಸಿನಿಂದಲೇ ತಾನ ಧ್ಯಾನ ಮಾಡ್ಬೇಕು. ಯಾಕಂದ್ರೆ ಧ್ಯಾನದಿಂದಲೂ ದೇವರ ಅಪರೋಕ್ಷ ಜ್ಞಾನ ಆಗಲ್ಲ ಅಂತ ಇಷ್ಟ ಆಯ್ತು. ಇದ್ರ ಮೇಲೆ ಮುಂದಕ್ಕೆ ನೋಡಿ, ನೀವ್ ಒಂದು ವೇದವಾಕ್ಯ ಉದಾಹರಣೆ ಕೊಡ್ಲಿಕ್ಕೆ ಬಂದ್ರೆ ನಾವ್ ಇನ್ನೊಂದು ವೇದವಾಕ್ಯ ಕೊಡ್ತೀವಿ ಅಂತ ದ್ವೈತ ಸಿದ್ಧಾಂತದವರು ಪ್ರತಿಯಾಗಿ ಅದಕ್ಕೆ ಒಂದು ವೇದವಾಕ್ಯವನ್ನು ಉದಾಹರಣೆ ಕೊಡ್ತಾರೆ. ಏನು? ಮನಸೇ ವೇದ ಮಾಪ್ತವ್ಯಂ ಅಂತ ಇದೆ ಒಂದು ವೇದವಾಕ್ಯ. ಇದೇನಿದೆ? ಮನಸ ಏವ ಇದ ಮಾಪ್ತವ್ಯಂ, ಮನಸ್ಸಿನಿಂದಲೇ ಈ ಪರಬ್ರಹ್ಮನನ್ನ ತಿಳ್ಕೊಳ್ಬೇಕು. ಮುಗೀತಲ್ಲ ಮತ್ತೆ. ಮನಸ್ಸಿನಿಂದಲೇ ಪರಬ್ರಹ್ಮನ್ ತಿಳಿಬೇಕು, ಹೊಂದಬೇಕು ಅಂತಂದ್ರೆ ಮನಸ್ಸಿಂದಲೇ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಅರ್ಥ. ಹಾಗಾಗಿ ನೀವ್ ಒಂದ್ ವೇದ ವಾಕ್ಯ ಕೊಟ್ಟರೆ ನಾವ್ ಇದೊಂದು ವೇದ ವಾಕ್ಯ ಅದಕ್ಕೆ ವಿರುದ್ಧವಾಗಿ ಕೊಡ್ತೀವಿ. ಈಗ ಎರಡು ವೇದ ವಾಕ್ಯ ಜಗಳ ಆಡ್ತಾ ಕೂರ್ತು, ನಿರ್ಣಯ ಆಗ್ಲಿಲ್ಲ. ಸತ್ಪ್ರತಿಪಕ್ಷ ಅಂತ ಕರೀತಾರೆ ಈ ಸಂದರ್ಭದಲ್ಲಿ. ಸತ್ಪ್ರತಿಪಕ್ಷ ಅಂದ್ರೆ ನೀವ್ ಒಂದು ಪಕ್ಷದ ಬಗ್ಗೆ ಹೇಳಿದ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಹೇಳ್ತೀವಿ, ಅದಕ್ಕೆ ವಿರುದ್ಧವಾಗಿ ಹೇಳುವಂತ ಒಂದು ವೇದ ವಾಕ್ಯ. ಆಗ ಒಂದು ಹೇಳ್ತಾ ಇದೆ ಮನಸ್ಸಿನಿಂದ ಭಗವಂತ ತಿಳಿಲಿಕ್ಕಾಗಲ್ಲ ಅಂತ, ಇನ್ನೊಂದು ಹೇಳ್ತಾ ಇದೆ ಮನಸ್ಸಿನಿಂದಲೇ ತಿಳ್ಲಿಕ್ಕೆ ಆಗತ್ತೆ ಅಂತ. ಈ ಎರಡು ಜಗಳ ಶುರುವಾಯ್ತು ವೇದ ವಾಕ್ಯಗಳಿಗೆ. ಎರಡು ವಾಕ್ಯ ಅಪ್ರಮಾಣ ಅಂತ ಹೇಳೋಂಗಿಲ್ಲ. ಯಾಕೆ? ಒಂದು ವೇದ ವಾಕ್ಯವನ್ನು ಅಪ್ರಮಾಣ ಅಂತ ಹೇಳೋಂಗಿಲ್ಲ. ವೇದ ಅಪೌರುಷಯ ಅದು ಎಲ್ರಿಗೂ ಕೂಡ ಪ್ರಮಾಣನೆ. ಈಗ ಇಬ್ಬರಿಗೂ ಜವಾಬ್ದಾರಿ, ದ್ವೈತ ಸಿದ್ಧಾಂತದವರೆಗೂ ಅದ್ವೈತದವರೆಗೂ. ಯಾಕೆಂದ್ರೆ ವೇದ ಅದು ಯಾವತ್ತೂ ಪ್ರಮಾಣ. ಆದ್ರಿಂದ ಯನ್ ಮನಸಾ ನಮನುತೆ ಅನ್ನೋದು ಪ್ರಮಾಣ, ಮನಸೇ ವೇದ ಮಾಪ್ತವ್ಯಂ ಅನ್ನೋದು ಪ್ರಮಾಣ. ಹೆಂಗ್ ಕೂಡ್ಸೋದು ಇದನ್ನ? ಅದರಿಂದ ಸತ್ಪ್ರತಿಪಕ್ಷ ಅನ್ನೋದು ಒಂದು ದೋಷ ಶಾಸ್ತ್ರದಲ್ಲಿ. ಈ ದೋಷ ಬಂದ್ರೆ ಏನಾಗುತ್ತೆ? ಇಬ್ಬರ ಸಿದ್ಧಾಂತ ತೀರ್ಮಾನ ಆಗಲ್ಲ. ಈಗ ಅವನೊಂದು ವಾಕ್ಯ ಹೇಳ್ದ, ನಾನೊಂದು ವಾಕ್ಯ ಹೇಳ್ದೆ, ಎರಡು ವಿರುದ್ಧವಾಗಿತ್ತು, ಎರಡು ವಿರುದ್ಧವಾಗಿದೆ. ನಾನು ಗೆಲ್ಲಿಲ್ಲ, ಅವನು ಗೆಲ್ಲಿಲ್ಲ. ಈ ಸತ್ಪ್ರತಿಪಕ್ಷ ಅನ್ನೋ ದೋಷನೇ ಹಾಗೆ. ಅವನೊಂದ್ ಪಕ್ಷ ಇಟ್ಟ, ನಾನೊಂದ್ ಪ್ರತಿಪಕ್ಷ ಇಟ್ಟೆ ಅಷ್ಟೇ. ಅದು ನಾನು ಗೆಲ್ಲಿಲ್ಲ, ಅವನು ಗೆಲ್ಲಿಲ್ಲ. ಅವ್ನ್ ಗೆಲ್ಲಿಕ್ ನಾನ್ ಬಿಡ್ಲಿಲ್ಲ, ಹಾಗಾಗಿ ನಾನ್ ಗೆಲ್ಲಿಲ್ಲ. ಈ ತರ ಅವ್ಯವಸ್ಥೆ ಆಯ್ತು. ಇದನ್ನ ಶಾಸ್ತ್ರದಲ್ಲಿ ಸತ್ಪ್ರತಿಪಕ್ಷದ ಫಲನೇ ಇದು ಅಂತ ಹೇಳ್ತಾರೆ. ಯಾವಾಗಲಾದ್ರೂ ಸತ್ಪ್ರತಿಪಕ್ಷ ದೋಷವನ್ನ ಹೇಳುತ್ತದೆ ಅಂತಾದ್ರೆ ಅಲ್ಲಿ ಪರಸ್ಪರ ಅನುಮಿತಿ ಪ್ರತಿಬಂಧ ಫಲಂ ಅಂತ ನ್ಯಾಯಶಾಸ್ತ್ರದಲ್ಲಿ ಹೇಳ್ತಾರೆ. ಏನರ್ಥ? ಅವನೇನೋ ಸಾಧನೆ ಮಾಡ್ಲಿಕ್ಕೆ ಅನ್ಕೊಂಡಿರ್ತಾನೆ, ಇವ್ನು ಇನ್ನೇನೋ ಸಾಧನೆ ಮಾಡ್ಲಿಕ್ಕೆ ಅನ್ಕೊಂಡಿರ್ತಾನೆ. ಎರಡರ ಜ್ಞಾನ ಬರ್ಲಿಕ್ಕೆ ಅದೇ ತೊಂದರೆ ಆಗ್ಬಿಡುತ್ತೆ ಸತ್ಪ್ರತಿಪಕ್ಷ. ಆ ಸತ್ಪ್ರತಿಪಕ್ಷ ದೋಷ ಬಂತಿಲ್ಲಿ. ಒಂದು ಶ್ರುತಿ ಕೊಟ್ರೆ ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಶ್ರುತಿಯನ್ನ ಕೊಟ್ಟರು. ಇನ್ ಅಷ್ಟೇ ಅಲ್ಲ, ಅದಕ್ಕೆ ಬೇರೆ ಅರ್ಥ ಮಾಡ್ತೀವಿ ಅಂತ ಶುರು ಮಾಡಿದ್ರಿ. ಈಗ ಏನ್ ಅರ್ಥ ಮಾಡೋದು? ಚಿತ್ತೈಕಾಗ್ರಸ್ಯ ಅಂತರಂಗತಾ ಪರ ಇಯಂ ಶ್ರುತಿ ಇರ್ತಿ ಚೇತ್ ಸಾಪಿ ಅಪಕ್ವ ಮನೋವಿಷಯ ಇತಿ ಯಾವತ್. ಅಲ್ಲ,
ನಾವ್ ಹೇಳಿದ್ದೇನೋ ವಿಷಯ ನೀವ್ ಅರ್ಥ ಮಾಡ್ಕೊಂಡಿರೋದೇನೋ. ಅಲ್ಲಿ ಮನಸೇ ವೇದ ಮಾಪ್ತವ್ಯಂ ಅಂತ ಮನಸ್ಸಿನಿಂದಲೇ ಆ ದೇವರನ್ನು ತಿಳಿಬೇಕು ಅಂತ ಇದೆಯಲ್ಲ. ಹಾಗಾಗಿ ಬ್ರಹ್ಮನ ಅಪರೋಕ್ಷ ಜ್ಞಾನಕ್ಕೆ ಮನಸ್ಸು ಸಾಧನ ಅಲ್ಲ ಅಂತ ಈಗೆಲ್ಲ ಒಂದು ಮಾತು ಬಂತು. ಅದಕ್ಕೆ ಅವ್ರು ಹೇಳ್ತಾರೆ ಅದು ಹಾಗಲ್ಲ, ಮನಸ್ಸು ಅಪರೋಕ್ಷ ಜ್ಞಾನ ಸಾಧನನೇ, ಅದಿಲ್ಲ ಅಂತ ಹೇಳೋದೇ ಇಲ್ಲ. ಮನಸ್ಸು ಯಾವತ್ತೂ ಕೂಡ ಅಪರೋಕ್ಷ ಜ್ಞಾನಕ್ಕೆ ಸಾಧನನೇ ಆಗಿದೆ. ಹಾಗಾದ್ರೆ ನಮ್ಮ ಮತವನ್ನು ನೀವು ಒಪ್ಪಿದಾಗ ಆಯ್ತಲ್ಲ. ಅಲ್ಲ ಅಲ್ಲ, ಸ್ವಲ್ಪ ಕೇಳಿ. ಅದೇನಂದ್ರೆ ಈ ಮನಸೈ ವೇದ ಮಾಪ್ತವ್ಯಂ ಅಂದ್ರೆ ನೀವೇನ್ ತಪ್ಪು ತಿಳ್ಕೊಂಡ್ರಿ, ಮನಸ್ಸಿನಿಂದಲೇ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗತ್ತೆ ಅಂತಲ್ಲಿ ಹೇಳಿದ್ದಾರೆ ಅಂತ. ಹಾಗೆ ಹೇಳಿಲ್ಲ. ಅಲ್ಲೇನ್ ಹೇಳಿದ್ದಂದ್ರೆ ಮನಸ್ಸ ಅಂದ್ರೆ ಚಿತ್ತೈಕಾಗ್ರೆ. ಆ ಚಿತ್ತೈಕಾಗ್ರಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತು, ಮನಸ್ಸಿಗಲ್ಲ. ಚಿತ್ತೈಕಾಗ್ರೆ ಇತ್ತು ಅಂದ್ರೆ, ಚಿತ್ತದ ಏಕಾಗ್ರತೆ ಇತ್ತು ಅಂತ ಆದ್ರೆ ಆ ಏಕಾಗ್ರತೆ ಅದು ಭಗವಂತನ ಅಪರೋಕ್ಷ ಜ್ಞಾನ ತಂದು ಕೊಡುತ್ತೆ ಅಷ್ಟೇ ಹೊರತು ಇನ್ನೇನಲ್ಲ. ಆದ್ರಿಂದ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅದು ಹೇಳ್ತಾ ಇಲ್ಲ. ಬ್ರಹ್ಮಾಪರೋಕ್ಷ ಜ್ಞಾನ ಆಗಬೇಕು ಅಂದ್ರೆ ಒಂದು ಅಂತರಂಗ ಸಾಧನ ಯಾವ್ದು ಗೊತ್ತಾ, ನಿಮ್ ಮನಸ್ಸು ಒಂದ್ ಕಡೆ ನಿಂತಿರೋದು ಅದು ಬೇಕು ಅಂತ. ಅದೇ ಬೇಕು ಅದರಿಂದ ಆಗತ್ತೆ ಅಂತ ಹೇಳಿಲ್ಲ, ಅದು ಒಂದ್ ಬೇಕು. ದೇವರನ್ನ ಕಾಣಬೇಕು ಅಂದ್ರೆ ಮನಸ್ಸಿನ ಒಂದು ಏಕಾಗ್ರತೆಯೂ ಕಾರಣ ಅಷ್ಟೇ ಹೊರತು ಅದರಿಂದಲೇ ಅಂತ ಹೇಳಿಲ್ಲ ಅಂತ. ಸ್ವಲ್ಪ ಅರ್ಥ ಸಂಕೋಚವನ್ನ ಮಾಡ್ತೀವಿ, ಅಂದ್ರೆ ವೇದವಾಕ್ಯ ಹೇಳಿದ ಅರ್ಥವನ್ನ ಸ್ಪಷ್ಟ ಹಾಗೆ ತಗೊಳ್ಳಿಲ್ಲ, ಸ್ವಲ್ಪ ಅದಕ್ಕೆ ಹೀಗೆ ಅಂತ ಸ್ವಲ್ಪ ಅಭಿಪ್ರಾಯ ಬದಲಾಯಿಸೋದು. ಅದನ್ನ ಮಾಡ್ತಾರೆ ಎಷ್ಟೋ ಸಲಿ. ನಮ್ಗದು ಹೇಳಿದ ಅಭಿಪ್ರಾಯ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದ್ ನಮ್ ಪರವಾಗಿ ಅವ್ರ ವಾಕ್ಯಗಳನ್ನ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವೇ. ಯಾಕೆ ನಮ್ಗೆ ಅದು ಇಷ್ಟ ಆಗಲ್ಲ, ಇವ್ರು ಹೇಳ್ತಾರ ಅದೇನೋ ಸರಿ ಇಲ್ಲ ಅನ್ನಿಸ್ತಾ ಇರುತ್ತೆ. ಹಾಗೇ ಮಾಡ್ತೀವಿ, ಇಲ್ಲ ಇವ್ರು ಹೇಳಿದ್ ಹೀಗೆ ಅಂತ ನಾವೇ ಅದನ್ನ ಬದಲಾಯಿಸ್ಕೊಂಡ್ಬಿಡ್ತೀವಿ. ವಸ್ತುವಿಕ ಅದ್ ಇರತ್ತ ಹಾಗೆ, ಅದ್ರ ಅಭಿಪ್ರಾಯವನ್ನ ನಾವೇ ಹೀಗೆ ತಿರುಚ್ಕೊಂಡ್ಬಿಡ್ತೀವಿ. ಆದ್ರೆ ಹಾಗಾಯ್ತು ಈಗ. ಅದಕ್ಕೆ ದ್ವೈತ ಸಿದ್ಧಾಂತವ್ರ ಬುದ್ಧಿವಂತ. ನೀವು ಹೀಗೆ ಒಂದು ವೇದ ವಾಕ್ಯಕ್ಕೆ ಬೇರೆ ಅರ್ಥ ಮಾಡ್ತಾ ಇದ್ರೆ ನಾವು ಅರ್ಥ ಮಾಡ್ತೀವಿ. ಹೇಗೆ ಮನಸಾ ನಮನುತೆ ಅಂತ ಬಂತಲ್ಲ ಮಾತು, ಅಲ್ಲಿ ಏನ್ ಹೇಳಿದ್ದಾರೆ, ಮನಸ್ಸಿನಿಂದ ದೇವರನ್ನು ತಿಳ್ಕೊಳ್ಲಿಕ್ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ನೀವು ಅದಕ್ಕೆ ಒಂದು ಪ್ರಮಾಣವನ್ನ ಕೊಟ್ರಿ. ಯಾರು ಹೇಳಿದ್ದು? ಅಲ್ಲಿ ಮನಸ್ಸಿನಿಂದ ತಿಳ್ಕೊಳ್ಲಿಕ್ ಆಗಲ್ಲ ಅಂದ್ರೆ ಏನರ್ಥ ಗೊತ್ತಾ, ಅಪಕ್ವವಾದ ಮನಸ್ಸಿರೋರ್ಗೆ ತಿಳ್ಕೊಳ್ಲಿಕ್ ಬರಲ್ಲ ದೇವ್ರ ಬಗ್ಗೆ ಅಂತ ಅರ್ಥ. ಪಕ್ವವಾದ ಮನಸ್ಸಿದ್ರೆ ಅಂಥವ್ರಿಗೆ ತಿಳ್ಲಿಕ್ಕಾಗತ್ತೆ. ಅದ್ನ ಯತ್ ಮನಸ ನ ಮನುತೆ ಅನ್ನೋದು ವೇದವಾಕ್ಯಕ್ಕೆ ಏನರ್ಥ, ಮನಸ್ಸಲ್ಲಿ ಎರಡು ವಿಭಾಗ, ಒಂದು ಪಕ್ವ ಮನಸ್ಸು, ಇನ್ನೊಂದು ಅಪಕ್ವ ಮನಸ್ಸು. ಯೋಗಿಗಳ ಮನಸ್ಸು ಪಕ್ವ ಮನಸ್ಸು, ಜ್ಞಾನಿಗಳ ಮನಸ್ಸು ಹಾಗಿರುತ್ತೆ. ಪಕ್ವ ಅಂದ್ರೇನು, ಪೂರ್ಣ ಪಾಕ ಬೆಂದೋಗಿದೆ ಮನಸ್ಸು ಅಂದ್ರೆ ಅರ್ಥ ಚೆನ್ನಾಗಿ, ಈಗ ಅಡುಗೆ ಚೆನ್ನಾಗಿ ಆಗಿದೆ ಅಂದ್ರೆ ಪಕ್ವ ಅಂತ ಹೇಳ್ತೀವಿ, ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಅನ್ನ ಎಲ್ಲ ಬೆಂದಿದೆ ಅಂತ. ಅಪಕ್ವ ಆಗಿದೆ ಅಂದ್ರೆ ಬೆಂದಿಲ್ಲ ಅಂತ ಅರ್ಥ. ಈ ಮನಸ್ಸು ಚೆನ್ನಾಗಿ ಆ ಸ್ನೇಹ ಭಕ್ತಿ ಎಲ್ಲ ತುಂಬಿಕೊಂಡು ಕರಗಬೇಕಂತೆ. ಪಕ್ವ ಆಗೋದ್ರಿಂದ ಮನಸ್ಸು ಕರಗಬೇಕು. ಆ ರೀತಿ ಕರಗಿದ ಮನಸ್ಸಿಗೆ ದೇವ್ರ ವಿಷಯ ಆಗ್ತಾನೆ. ಮನಸ ನಮನುತೆ ಅಂತ ಯಾಕೆ ಹೇಳಿದ್ದು, ಕರಗದೆ ಇರುವಂತ ಭಕ್ತಿ ಸ್ನೇಹ ಹೊಂದದೇ ಇರೋ ಮನಸ್ಸಿಗೆ ದೇವ್ರ ಗೋಚರ ಆಗಲ್ಲ ಅಂತ ಅಷ್ಟೇ ಆ ವೇದವಾಕ್ಯ ಅರ್ಥ. ಮನಸ್ಸಿನಿಂದ ದೇವರ ಅಪರೋಕ್ಷತನ ಬರಲ್ಲ ಅಂತ ಹೇಳಿಲ್ಲ. ಹಾಗಾದ್ರೆ ನೀವು ಒಂದು ವಾಕ್ಯ ಕೊಟ್ಟಾಗ ಆ ವಾಕ್ಯಕ್ಕೆ ನೀವ್ ಹೀಗೆ ಅರ್ಥ ಮಾಡಿದ್ರೆ ನಾವ್ ಇನ್ನೊಂದರ ಅರ್ಥ ಮಾಡ್ತೀವಿ ಅಷ್ಟೇ. ಅದರಿಂದ ಅದು ಸರಿ ಇಲ್ಲ. ಅಂದ್ರೆ ಅವ್ರು ಯಾವುದೇ ರೀತಿನೂ ಕೂಡ ಉತ್ತರ ಕೊಡ್ಲಿಕ್ ಬರಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಲಿಕ್ ಆಗಲ್ಲ. ನಾವು ಪ್ರತಿಯಾಗಿ ಅವ್ರಿಗೆ ಒಂದು ಮಾತನ್ನ ಹೇಳ್ತೀವಿ. ಸರಿ, ಇಷ್ಟ ಆಯ್ತಲ್ಲ. ಇದಾದ್ಮೇಲೆ ಇನ್ನೊಂದು ಖಂಡನೆ ಅವ್ರಿಗೆ, ನೀವ್ ಇದುವರೆಗೆ ಏನ್ ಹೇಳಿದ್ರಿ, ಧ್ಯಾನ ಬೇಕಾಗಿಲ್ಲ, ಮನಸ್ಸಿಗೆ ಆಸಕ್ತಿ ಇಲ್ಲ, ಮನಸ್ಸಿಂದಲೇ ತಾನೇ ಧ್ಯಾನ ಮಾಡೋದು, ಹಾಗೆ ಹೇಗೆ ಅದನ್ನ ದೇವರ ಅಪರೋಕ್ಷ ಜ್ಞಾನ ಮನಸ್ಸಿನಿಂದ ಆಗಲ್ಲ ಅಂತ ಹೇಳಿದ್ರಿ. ನಾವು ಇದೊಂದು ನಿಮ್ಗೆ ಆಕ್ಷೇಪ ಕೊಡ್ತೀವಿ. ಈಗ ಶಬ್ದ ಕೇಳದವನಿಗೆ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗತ್ತ, ಶಬ್ದ ಕೇಳಿದಾಗ ದೇವ್ರ ಕಣ್ಣಿಗೆ ಕಾಣುತ್ತಾನ ಇಲ್ಲ. ಯಾಕೆ ಅಂದ್ರೆ ಒಂದ್ ಕಡೆ ವೇದ ಹೇಳಿದೆ, ಏನ್ ಗೊತ್ತಾ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತುಗಳಿಗೆ ದೇವ್ರ ಹತ್ರ ಹೋಗ್ಲಿಕ್ ಶಕ್ತಿ ಇಲ್ಲ, ಹೋಗಿ ವಾಪಸ್ಸು ಬಂದ್ಬಿಡತ್ತಂತೆ. ಅಯ್ಯೋ ನನ್ ಕೈಲಿ ಆಗಲ್ಲ ದೇವ್ರ ಬಗ್ಗೆ ತಿಳಿಸ್ಲಿಕ್ಕೆ. ಯತಃ ವಾಚಃ ನಿವರ್ತಂತೆ, ಆ ಬ್ರಹ್ಮನಿಂದ ಈ ವೇದದ ಮಾತುಗಳೆಲ್ಲ ದೂರ ಓಡ್ ಹೋಗತ್ತಂತೆ. ಯಾಕೆ ಆಗಲ್ಲ, ದೇವರನ್ನು ತಿಳಿಸ್ಲಿಕ್ಕೆ ಶಬ್ದಕ್ಕೂ ವೇದವಾಕ್ಯಕ್ಕೂ ಆಗಲ್ಲ ಅಂತ ವೇದನೇ ಹೇಳ್ತಾ ಇದೆ. ಸ್ವಯಂ ವೇದ ತನ್ನ ಬಗ್ಗೆ ತಾನೇ ಹೇಳ್ತಾ ಇದೆ. ಅದನ್ನ ಬಿಟ್ಟು ನೀವು ಶಬ್ದವನ್ನು ಕೇಳಿದಾಗ ದೇವ್ರ ಅಪರೋಕ್ಷ ಜ್ಞಾನ ಆಗತ್ತೆ ಅಂದ್ರೆ ಇದೇನರ್ಥ? ಅದರಿಂದ ನೀವ್ ಹೇಳೋ ಈ ವಿಷಯ ಸರಿ ಇಲ್ಲ. ಇನ್ನು ಇನ್ನೊಂದು ಮಾತನ್ನ ಹೇಳಿದ್ರು, ಗುರುಗಳು ಶಿಷ್ಯನಿಗೆ ಪಾಠನೋ ಪ್ರವಚನನೋ ಮಾಡಿದ್ರೆ ಶಿಷ್ಯ ಗುರುಗಳ ಉಪದೇಶವನ್ನ ಕೇಳಿದ ಕೂಡಲೇ ಅವನಿಗೆ ಒಂದು ಕಾಲದಲ್ಲಿ ಅಪರೋಕ್ಷ ಜ್ಞಾನ ಆಗುತ್ತೆ ದೇವ್ರದು ಅಂತ. ತಪ್ಪು, ಅದು ಹಾಗೆ ಹೇಳಲಿಲ್ಲ. ತತ್ ಹಾಸ್ಯ ವಿಜಿಗ್ನೌ ಅಂತ ಏನೇನು ಹಿಂದೆ ವೇದವಾಕ್ಯವನ್ನ ಉದಾಹರಣೆ ಕೊಟ್ರಿ. ಅಂದ್ರೆ ಉದ್ದಾಲಕರು ಮತ್ತೆ ಶ್ವೇತಕೇತು ಇವರಿಬ್ಬರಿಗೂ ಮಾತುಕತೆ ನಡೆಯುತ್ತೆ.
ಅಲ್ಲಿ ಉದ್ದಾಲಕರು ಶ್ವೇತಕೇತುವಿಗೆ ಉಪದೇಶ ಕೊಡ್ತಾರೆ. ಶ್ವೇತಕೇತು ದೊಡ್ಡ ಋಷಿಗಳು, ಉದ್ದಾಲಕರು ಪ್ರಸಿದ್ಧ, ನಾವು ಕೇಳಿರ್ತೀವಿ ಇದನ್ನ. ಉದ್ದಾಲಕರು ಮತ್ತೆ ಶ್ವೇತಕೇತುವಿನ ಸಂವಾದ ಪ್ರಾಯ ಉಪನಿಷತ್ತುಗಳಲ್ಲಿ ಅಥವಾ ಈ ಶಾಸ್ತ್ರ ಗ್ರಂಥಗಳಲ್ಲಿ ಹೆಚ್ಚಾಗಿ ಸಂವಾದ ಅಂತಂದ್ರೆ ಅದು ಉದ್ದಾಲಕರು ಮತ್ತೆ ಶ್ವೇತಕೇತು. ಶ್ವೇತಕೇತು ಅವರು ತುಂಬಾ ಓದ್ಕೊಂಡಿರ್ತಾರೆ, ಅವ್ರಿಗೆ ಅಹಂಕಾರ ಬಂದಿರತ್ತೆ, ಒಬ್ಬರ ರಾಜ್ಯಸಭೆಗೆ ಹೋಗ್ತಾರೆ, ಅವಮಾನ ಆಗ್ಬಿಡತ್ತೆ, ಅಲ್ಲಿ ಮತ್ತೆ ತಂದೆ ಹತ್ರ ಬರ್ತಾರೆ, ನನ್ಗೆ ಅವಮಾನ ಆಗೋಯ್ತು ಅಂತ ಹೇಳ್ತಾರೆ. ಹೀಗೆಲ್ಲ ಕಥೆಗಳನ್ನ ಪುನಃ ಪುನಃ ಹೇಳೋದಿದೆ. ಇದನ್ನ ನಾವ್ ಈಗಾಗಲೇ ನೋಡಿದ್ವಿ ವಸ್ತುತಃ. ಇದನ್ನ ಈ ಸುಧಾ ಪಾಠದ ಪ್ರಾರಂಭ ಭಾಗ ಏನಿದೆ ಅಂದ್ರೆ ಮಂಗಳಾಚರಣೆ ಅರ್ಥ ಹೇಳಿ ಪ್ರಾರಂಭ ಅಂದ್ರೆ ಮೊದಲು ಪಾಠ, ಆ ಪಾಠಗಳಲ್ಲಿ ಈ ಉದ್ದಾಲಕರು ಶ್ವೇತಕೇತು ಇವರಿಬ್ಬರ ಬಗ್ಗೆ ಬಂದಿತ್ತು, ಸಂವಾದ ಅವ್ರಿಗೆ ನಡೆಯೋದು, ಅದರ ವಿವರಣೆ ಎಲ್ಲ ಅಲ್ಲಿ ಬಂದಿತ್ತು. ಅಲ್ಲಿ ಈ ಒಂದು ವಾಕ್ಯ ಬಂದಿದೆ, ತತಃ ಅಸ್ಯ ವಿಜಿಗ್ನೌ ಅಂತ. ಅದಕ್ಕೆ ನಾವು ಗುರುವರ್ಥ ದೀಪಿಕಾದಲ್ಲಿ ಇತ್ತೀಚೆಗಷ್ಟೇ ಪಾಠದಲ್ಲಿ ಆ ವಾಕ್ಯಕ್ಕೆ ಏನರ್ಥ ಅಂತ ಅಲ್ಲಿ ಬಿಡಿಸಿರೋದನ್ನ ಕೇಳಿದ್ವಿ. ಮತ್ತೆ ಪರಿಮಳದಲ್ಲಿ ಸ್ವಲ್ಪ ಬಿಡಿಸಿದ್ರು, ಅದಕ್ಕೆ ಇನ್ನೂ ವಿಸ್ತಾರವಾಗಿ ಪದಗಳಿಗೆ ಗುರುವರ್ಥ ದೀಪಿಕಾದಲ್ಲಿ ಬಿಡಿಸಿದ್ರು. ಅದೀಗ ತಾನೇ ಅರ್ಥವನ್ನು ಹೇಳಿದೆ. ಗುರುಗಳು ಶಿಷ್ಯರಿಗೆ ಉಪದೇಶ ಕೊಡ್ತಾರೆ, ಉಪದೇಶವನ್ನ ಕೇಳಿದವನಿಗೆ ಬ್ರಹ್ಮನ ಅಂದ್ರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ. ಆದ್ರೆ ಆ ವೇದ ವಾಕ್ಯ ಹಾಗ ಅರ್ಥ ಹೇಳ್ತಾ ಇಲ್ಲ. ಏನ್ ಹೇಳ್ತಾರೆ ಗೊತ್ತಾ ಅಂತ, ಅದು ನಿಜವಾದ ಅರ್ಥ ಹೇಳ್ತಾರೆ. ಅದ್ ಹೇಳ್ತಾ ಇರೋದು ಗುರುಗಳು ಶಿಷ್ಯನಿಗೆ ಉಪದೇಶ ಕೊಡ್ತಾರೆ ಅಂತ. ಉಪದೇಶ ಕೊಟ್ಟಿದ್ದಂತೆ ದೇವರ ಅಪರೋಕ್ಷ ಜ್ಞಾನ ಆಗತ್ತೆ ಅಂತೆಲ್ಲ ಹೇಳಿದಾರೆ. ಅಲ್ಲಿ ಹೇಳಿದ್ದಿಷ್ಟು ಭಗವಂತನನ್ನ ಪಡಿತಾನೆ, ಭಗವಂತನ್ ನೋಡ್ತಾನೆ ಒಂದ್ಸರಿ ಅಂತ. ಯಾವಾಗ ಮೊದಲು ಶಾಸ್ತ್ರವನ್ನ ಗುರುಗಳ ಬಳಿ ಅಧ್ಯಯನ ಮಾಡ್ತಾನೆ, ಕೇಳಿದ್ಮೇಲೆ ಅವ್ನಿಗೆ ಪರೋಕ್ಷ ಜ್ಞಾನ ಬಂತು. ಓ ದೇವರಂದ್ರೆ ಹೀಗೆ ಹಾಗೆ ಹೀಗೆ ಎಲ್ಲ ತಿಳ್ಕೊಂಡ, ಆಮೇಲೆ ಮನನ ಧ್ಯಾನ ಮಾಡಿ ಆಮೇಲೆ ದೇವರನ್ನು ಕಾಣೋದು. ಅಲ್ಲೇನು ಗುರುಗಳ ಉಪದೇಶ ಹೊಂದಿದ್ರೆ ಸಾಕು ದೇವ್ರ ಕಣ್ಣಕ್ ಕಾಣ್ತಾರೆ ಅಂತ ಅಲ್ಲಿ ಹೇಳಿಲ್ಲ. ಅಷ್ಟೇ ಅಲ್ಲ, ಪರಂಪರೆಯ ಪರೋಕ್ಷ ಜ್ಞಾನ ಸಾಧನತ್ವವಾದಿನ್ಯೋವ ಅಂದ್ರೆ ಅದು ಸಾಧನನೇ. ಉಪದೇಶ, ಗುರುಗಳ ಉಪದೇಶ ಮುಖ್ಯನೇ. ಹಾಗೆ ನೋಡಿದ್ರೆ ಏನು ಕೇಳ್ಬಾರ್ದು ಅಂದ್ರೆ ಶ್ರವಣಕ್ಕೆ ಮಹತ್ವ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಗುರುಗಳ ಉಪದೇಶ ಕೊಡೋದು ನೇರವಾಗಿ ಕಾರಣ ಅಲ್ಲ. ಗುರುಗಳ ಉಪದೇಶ ಕೊಟ್ಮೇಲೆ ನಮ್ ಇನ್ನೂ ಕರ್ತವ್ಯ ಇದೆ ಅಂತ ಅರ್ಥ. ಸಾಕು ಕೇಳಿದ್ ಬಿಟ್ರೆ ಮುಗ್ದೋಯ್ತು ಅಲ್ಲ, ಕೇಳಿದ ಮೇಲೆ ಮನನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು ಒಂದು ದಿವ್ಸ. ಆಗ ಯಾವುದೋ ಒಂದು ಜನ್ಮದಲ್ಲಿ ಆ ಪರಮಾತ್ಮನ ದರ್ಶನ ಆಗ್ಬೋದು, ಇದೇ ಜನ್ಮದಲ್ಲೂ ಆಗ್ಬೋದು, ಹೇಳಲಿಕ್ಕೆ ಬರಲ್ಲ. ಆ ಜೀವನ ಯೋಗ್ಯತೆಯ ಮೇಲೆ ಎಲ್ಲ ನಿಂತಿರತ್ತೆ. ಆದ್ರಿಂದ ಈ ಯಾವುದೇ ಒಂದು ವೇದ ವಾಕ್ಯವೂ ಕೂಡ ಕೇವಲ ಶ್ರವಣ ಮಾಡೋದ್ರಿಂದ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಹೇಳೋದು ತಪ್ಪು. ಅದ್ ರೀತಿ ಅರ್ಥ ಅಲ್ಲ ಅದಕ್ಕೆ ಅಂತ ಇದುವರೆಗೆ ಖಂಡನೆ ಮಾಡಿದ್ರು. ಇನ್ನೂ ಖಂಡನೆ ಬಿಡಲ್ಲ, ಇನ್ನೂ ಖಂಡನೆಯನ್ನು ಮಾಡ್ತಾರೆ ಜಯತೀರ್ಥರು. ಕೊನೆಗೆ ಅವ್ರು ಒಪ್ಕೊಂಡ್ಬಿಡ್ಬೇಕಷ್ಟೇ, ಇನ್ನೇನು ಇದ್ರ ಮೇಲೆ ಉತ್ತರ ಇಲ್ಲ ಅವ್ರಿಗೆ. ಆ ರೀತಿ ಖಂಡನೆ ಮಾಡ್ತಾರೆ. ಅದೇನು ಮುಂದೆ ಖಂಡನೆ ಮಾಡ್ತಾರೆ ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮಂತ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯರೇ.